ಭಾರೀ ವಿವಾದಕ್ಕೆ ಕಾರಣವಾಗಿರುವ ಸರ್ಕಾರದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಎಲ್ಲೆಡೆ ಜಾತಿ ಗಣತಿ ಸಮೀಕ್ಷೆ, ಜಾತಿ ಗಣತಿ ಮಾಡೋದಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ. 2 ಲಕ್ಷ ಜನರಿಂದ 7 ಕೋಟಿ ಜನರ ಮಾಹಿತಿ ಸಂಗ್ರಹವಾಗುತ್ತೆ. ಗೊಂದಲದ ನಡುವೆ ಸರ್ಕಾರದಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗ್ತಾ ಇದೆ. ಇವತ್ತಿನಿಂದ ಅಕ್ಟೋಬರ್ 7ರವರೆಗೆ ಈ ಜಾತಿ ಗಣತಿ ಸರ್ವೆ ಆಗುತ್ತೆ. 16 ದಿನಗಳ ಕಾಲ ನಡೆಯುತ್ತೆ ಈ ಜಾತಿ ಗಣತಿ. ಎಲ್ಲ ಕಡೆಯಲ್ಲೂ ಬೆಂಗಳೂರಿನಲ್ಲೇನೋ ಒಂದು 2-3 ದಿನ ತಡವಾಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟರೆ ರಾಜ್ಯಾದ್ಯಂತ ಇವತ್ತಿನಿಂದಲೇ ಆರಂಭ ಆಗ್ತಾ ಇದೆ. 7 ಕೋಟಿ ಜನ ಇವರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇವತ್ತು ಆರಂಭ ಆಗುತ್ತೆ. ಹಲವು ಸಮುದಾಯಗಳ ವಿರೋಧ ಎಲ್ಲ ಇತ್ತು. ಹೇಗಿರುತ್ತೆ ಸರ್ವೆ ಪ್ರಕ್ರಿಯೆ ಅಂತಂದರೆ, ನಿಮ್ಮ ಮನೆಗೆ ಸರ್ವೆ ಮಾಡೋರು ಬಂದಾಗ ಆಧಾರ್ ಕಾರ್ಡನ್ನು ಇಟ್ಕೊಳ್ಳಿ. ಮನೆಯ ಯಜಮಾನನ ಆಧಾರ್ ಕಾರ್ಡ್ ಇದ್ದರೆ ಸಾಕು. ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ವೋಟರ್ ಐ ಡಿ ಅಥವಾ ಬೇರೆ ಯಾವುದಾದ್ರೂ ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ಈ ಥರ ಗೌರ್ನಮೆಂಟಿಂದ ಕೊಟ್ಟಿರ್ತಕ್ಕಂಥ ಒಂದು ಐಡೆಂಟಿಟಿ ಥರ ಇರಬೇಕು ಕಾರ್ಡು. ಕುಟುಂಬದ ಸಂಪೂರ್ಣ ಮಾಹಿತಿಯನ್ನು ನೀವು ಕೊಡಬೇಕಾಗುತ್ತೆ. ನಿಮ್ಮಲ್ಲಿ 3 ಜನ ಇದ್ದಾರೋ, 4 ಜನ ಇದ್ದಾರೋ, 5 ಜನ ಇದ್ದಾರೋ, ಪೂರ್ತಿ ಮಾಹಿತಿಯನ್ನು ಕೊಡಬೇಕು. ಮುಖ್ಯಸ್ಥನ ಆಧಾರ್ ಕಾರ್ಡನ್ನು ಪಡೆದು ಪ್ರಕ್ರಿಯೆಗಳನ್ನು ಆರಂಭ ಮಾಡ್ತಾರೆ. ಅದನ್ನು ಅವರು ಅಪ್ಲೋಡ್ ಮಾಡ್ಕೋತಾರೆ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ, ಅವರ ವಯಸ್ಸೆಷ್ಟು, ಎಲ್ಲ ಮಾಹಿತಿ ಕೊಡಬೇಕು. ಆಮೇಲೆ ಅವರ ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಶೈಕ್ಷಣಿಕ ಸ್ಥಿತಿ, ಅಂದರೆ ಏನು ಓದಿದ್ದಾರೆ, ಎಷ್ಟು ವಾರ್ಷಿಕ ಆದಾಯ ಎಲ್ಲ ಹೇಳಬೇಕು. ಧರ್ಮ, ಜಾತಿ, ಉಪಜಾತಿಯನ್ನು ಕೇಳ್ತಾರೆ, ಅದನ್ನು ಹೇಳಬೇಕಾಗತ್ತೆ. ನೀವೇನಾದರೂ ಅಕಸ್ಮಾತ್ SC, ST, OBC ಮತ್ತು ಇತರೆ ಕ್ಯಾಟಗರಿ ಇದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಯಾವ ಕ್ಯಾಟಗರಿ ಅಂತ ನೀವು ಆ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ನಮೂದಿಸಬೇಕು. ಕ್ಯಾಟಗರಿ ಇಲ್ಲದೆ ಹೋದರೆ ಇತರೆಗೆ ಸೇರಿಸ್ತಾರೆ. ಕ್ಯಾಟಗರಿ ಯಾವುದೂ ಇಲ್ಲ ಅಂದರೆ ಜನರಲ್ಗೆ ಬರ್ತಾರೆ ಅಷ್ಟೇ. ಸರ್ವೆ ವೇಳೆ 60 ಪ್ರಶ್ನೆ ಕೇಳಿ ಮಾಹಿತಿಯನ್ನು ದಾಖಲು ಮಾಡ್ತಾರಂತೆ. ಆಮೇಲೆ ನಾವು ಜಿಯೋ ಟ್ಯಾಗ್ ಮೂಲಕ ಖಚಿತಪಡಿಸ್ಕೊಂಡು ಸರ್ವೆ ಮಾಡ್ತಾರೆ ಅಂತ. ಅವೆಲ್ಲ ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೆ. ಆ ಟ್ರೈನಿಂಗು ಏನೇನು ಇರುತ್ತೆ ಅದರಲ್ಲಿ 60 ಪ್ರಶ್ನೆಗಳು ಅಂತಕ್ಕಂಥದ್ದನ್ನು ನೋಡ್ಬೋಣ. ಮನೆಯ ಮುಖ್ಯಸ್ಥನ ಹೆಸರು, ತಂದೆಯ ಹೆಸರು, ತಾಯಿಯ ಹೆಸರು, ಕುಟುಂಬದ ಕುಲ ಹೆಸರು, ಮನೆಯ ವಿಳಾಸ, ಇದೆಲ್ಲವನ್ನು ಹೇಳಬೇಕು. ಮೊಬೈಲ್ ಸಂಖ್ಯೆ, ರೇಷನ್ ಕಾರ್ಡ್ ಸಂಖ್ಯೆ ಇದ್ದರೆ, ಆಧಾರ್ ಕಾರ್ಡ್ ಸಂಖ್ಯೆ, ಮತದಾರರ ಗುರುತಿನ ಚೀಟಿ ಸಂಖ್ಯೆ, ಕುಟುಂಬದ ಒಟ್ಟು ಸದಸ್ಯರು ಎಷ್ಟು ಅಂತಕ್ಕಂಥದ್ದು. ಅದಾದಮೇಲೆ ನಿಮ್ಮ ಧರ್ಮ ಯಾವುದು, ನಿಮ್ಮ ಜಾತಿ ಯಾವುದು, ನಿಮ್ಮ ಉಪಜಾತಿ ಯಾವುದು. ನೀವು ಬರ್ಸೋಕ್ಕೆ ಇಚ್ಛೆಪಟ್ಟರೆ ಉಪಜಾತಿ ಬರೆಸ್ಬೋದು. ಜಾತಿಯ ವರ್ಗ ಯಾವುದಕ್ಕೆ ಬರುತ್ತೆ, 2A, 2B, 2C ಅಂತೆಲ್ಲ ಇರುತ್ತಲ್ಲ ಅದು. ಜಾತಿ ಪ್ರಮಾಣ ಪತ್ರ ನಿಮ್ಮ ಹತ್ರ ಇದೆಯಾ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ವಾ, ಪ್ರಮಾಣ ಪತ್ರ ಇದ್ದರೆ ಅದರ ಸಂಖ್ಯೆ ಎಷ್ಟು. ಆಮೇಲೆ ಇಂಡಿವಿಜುವಲ್ ಆಗಿ ಆ ವ್ಯಕ್ತಿಯ ಜನ್ಮ ದಿನಾಂಕ, ಆತನ ವಯಸ್ಸು, ಆತನ ಲಿಂಗ ಅಂದರೆ ಪುರುಷ ಸ್ತ್ರೀ, ವೈವಾಹಿಕ ಸ್ಥಿತಿ, ಮದುವೆ ಆಗಿದೆಯಾ ಇಲ್ವಾ ಅಂತ, ಜನ್ಮಸ್ಥಳ ಎಲ್ಲಿ ಹುಟ್ಟಿದ್ದು ಅಂತ, ಇದೆಲ್ಲ ಹೇಳಬೇಕು. ಆಮೇಲೆ ವಿದ್ಯಾಭ್ಯಾಸದ ಮಟ್ಟ, ಎಷ್ಟು ಓದಿದ್ದೀರಾ, ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು ಜನ ಇದ್ದಾರೆ, ಯಾರಿಗೆ ಎಜುಕೇಷನ್ ಆಗಿದೆ, ಮಕ್ಕಳು ಶಾಲೆಗೆ ಹೋಗ್ತಿದ್ದಾರಾ ಇಲ್ವಾ, ಶಾಲೆಯ ಪ್ರಕಾರ ಅಂದರೆ ಸರ್ಕಾರಿ ಸ್ಕೂಲ್ಗೆ ಹೋಗ್ತಿದ್ದಾರಾ, ಖಾಸಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾರಾ, ಮನೆಯಲ್ಲಿ ಶಾಲೆ ಬಿಟ್ಟವರು ಯಾರಾದರೂ ಇದ್ದಾರಾ, ಅರ್ಧಕ್ಕೆ ಡಿಸ್ಕಂಟಿನ್ಯೂ ಮಾಡಿದವರು. ಆಮೇಲೆ ಮನೆಯ ಮುಖ್ಯ ಉದ್ಯೋಗ ಏನು, ಎಷ್ಟು ಜನ ಮನೆಯಲ್ಲಿ ಉದ್ಯೋಗದಲ್ಲಿದ್ದಾರೆ. ಆಮೇಲೆ ನೀವು ಕೆಲಸ ಮಾಡ್ತಿದ್ರೆ ಯಾವ ಪ್ರಕಾರ, ಗೌರ್ನಮೆಂಟ್ ಜಾಬಾ, ಪ್ರೈವೇಟ್ ಜಾಬಾ, ನಿರುದ್ಯೋಗಿಗಳು ಯಾರಾದರೂ ಇದ್ದಾರಾ, ದಿನಸಿ ಆದಾಯ ಅಲ್ಲ, ದಿನನಿತ್ಯದ ಆದಾಯ ಎಷ್ಟು, ತಿಂಗಳ ಆದಾಯ ಎಷ್ಟು, ತಿಂಗಳ ಖರ್ಚೆಷ್ಟು, ಸಾಲ ಇದೆಯಾ, ಈ ಕ್ರೆಡಿಟ್ ಕಾರ್ಡಿಂದ ಹಿಡಿದು ಎಲ್ಲನೂ ಹೇಳಬೇಕಾಗುತ್ತೆ. BPL ಕಾರ್ಡ್ ಇದೆಯಾ ಇಲ್ವಾ, ನಿಮ್ಮಲ್ಲಿ ಯಾರಾದರೂ ಪೆನ್ಷನ್ ಪಡಿತಾರಾ, ನಿಮಗೆ ಜಮೀನಿದೆಯಾ, ಒಟ್ಟು ಜಮೀನು ಎಷ್ಟು, ಕೃಷಿ ನಿವಾಸಿ ಜಮೀನು ಯಾವುದಿದೆ ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆಯಾ, ಸೈಟ್ ಇದೆಯಾ, ನೀವಿರ್ತಕ್ಕಂಥ ಮನೆ ಸ್ವಂತದ್ದ, ಬಾಡಿಗೆ ಮನೆನಾ, ಮನೆಯ ಪ್ರಕಾರ ಅದು ಕಚ್ಚಾ ಮನೆನಾ, ಪಕ್ಕಾ ಮನೆನಾ, ವಿದ್ಯುತ್ ಸಂಪರ್ಕ ಇದೆಯಾ, ಕುಡಿಯುವ ನೀರಿನ ಮೂಲ ಅಂದರೆ ಕಾರ್ಪೊರೇಷನ್ ನೀರಾ, ಕಾವೇರಿ ನೀರಾ, ಶೌಚಾಲಯ ಇದೆಯಾ, ಮನೆಯಲ್ಲಿ ಎಷ್ಟು ಕೊಠಡಿಗಳು, ಎಷ್ಟು ರೂಮ್ ಇದೆ, 2 BHK 1 BHK ಅಂತಾರಲ್ಲ ಅದು. ಆಮೇಲೆ ನಿಮ್ಮ ಮನೆಯಲ್ಲಿ ಇಂಟರ್ನೆಟ್ಟು, ಮೊಬೈಲ್ ಸೌಲಭ್ಯ ಇದೆಯಾ, ವಾಹನ ಇದೆಯಾ, ವಾಹನ ಅಂದರೆ ಅದು ಸೈಕಲ್ ಆಗ್ಬೋದು, ಬೈಕ್ ಆಗ್ಬೋದು, ಕಾರ್ ಆಗ್ಬೋದು, ಟ್ರ್ಯಾಕ್ಟರ್ ಆಗ್ಬೋದು, ಯಾವುದಿದೆ. ಇನ್ನು ರೇಷನ್ ಸಬ್ಸಿಡಿ ಸಿಗ್ತಾ ಇದೆಯಾ, ನೀವು BPL ಕಾರ್ಡ್ ಹೋಲ್ಡರ್ಸ್ ಆದರೆ, ವಸತಿ ಯೋಜನೆಯ ಲಾಭವನ್ನು ಪಡೆದಿದ್ದೀರಾ, ಗೌರ್ನಮೆಂಟಿಂದ ಆಶ್ರಯ ಮನೆಗಳೇನಾದರೂ ಸಿಕ್ಕಿದೆಯಾ, ವಿದ್ಯಾರ್ಥಿ ವೇತನ ಏನಾದರೂ ಸಿಗ್ತಾ ಇದೆಯಾ, ಮೀಸಲಾತಿಯ ಲಾಭ ಪಡೆದಿದ್ದೀರಾ, ನೀವು ಯಾವುದಾದ್ರೂ ರಿಸರ್ವೇಷನ್ ಕ್ಯಾಟಗರಿನಲ್ಲಿ ಬಂದರೆ ಮೀಸಲಾತಿ ಲಾಭ ಸಿಗುತ್ತಾ, ಆರೋಗ್ಯ ಯೋಜನೆ, ಆಯುಷ್ಮಾನ್ ಭಾರತ್ ಎಲ್ಲ ಇದೆಯಲ್ಲ, ಈ ಯೋಜನೆಯನ್ನು ಪಡ್ಕೊಂಡಿದ್ದೀರಾ. ಇನ್ನು ಮನೆಯಲ್ಲಿ ಯಾರಾದರೂ ವಿಧವೆಯರು ಇದ್ದಾರೆ ಅಥವಾ ಇಲ್ಲ, ಅಂಗವಿಕಲರಿದ್ದಾರಾ,
ಹಿರಿಯ ನಾಗರಿಕರು 60 ವರ್ಷ ದಾಟಿದವ್ರು ಇದ್ದಾರಾ? 6 ವರ್ಷದ ಒಳಗಿನ ಮಕ್ಕಳು ಎಷ್ಟು ಜನ ಇದ್ದಾರೆ? ಇದ್ದಾರೆ ಅನ್ಬೇಕು, ಇಲ್ಲಾಂದ್ರೆ ಇಲ್ಲ ಅನ್ಬೇಕು. ಯುವಕರು 18ರಿಂದ 35 ವರ್ಷದವರು ಯಾರಿದ್ದಾರೆ? ಇದ್ದಾರಾ ಇಲ್ವಾ? ಇನ್ನು ಕೊನೆಯದಾಗಿ ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ? ಅಂದರೆ ಸೋಷಿಯಲ್ ಸರ್ವಿಸ್ ಮಾಡುವಂತಹ ಯಾವುದಾದ್ರೂ ಸಂಘಟನೆಯಲ್ಲಿದ್ದೀರಾ? ಮನೆಯಲ್ಲಿ ನೋಂದಾಯಿತ ಮತದಾರರು ಎಷ್ಟು? ಅಂದರೆ 18 ವರ್ಷ ದಾಟಿ ವೋಟರ್ ಐ ಡಿ ಮಾಡಿಸ್ಕೊಂಡ್ರವರು ಮತದಾನ ಮಾಡ್ತಾರಾ ಅವರು ಇಲ್ವಾ? ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸಿದ್ದೀರಾ? ನಿಮ್ಮನ್ನು ಯಾರಾದರೂ ತಾರತಮ್ಯ ಮಾಡಿದಾರಾ? ಜಾತಿ ಸಮೀಕ್ಷೆಯಿಂದ ನಿಮಗೆ ಏನು ಪ್ರಯೋಜನ? ಇದಿಷ್ಟನ್ನು ಕೂಡ 60 ಪ್ರಶ್ನೆ ಕೇಳ್ತಾರೆ. ಆ 60 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕು. ಒಂದು ಮನೆಯಲ್ಲಿ 60 ಪ್ರಶ್ನೆ ಕೇಳಿ ಬರ್ಕೊಂಡು ಉತ್ತರ ಕೊಡ್ತಾಗಳಕ್ಕೆ ನನ್ನ ಪ್ರಕಾರ ಕನಿಷ್ಠ ಅರ್ಧ ಗಂಟೆ ಬೇಕು. ಒಬ್ಬ ಟೀಚರ್ಗೆ 150ರಿಂದ 200 ಮನೆ ಕೊಡ್ತಾರಂತೆ. ಅವರು ಮಾಡಬೇಕಷ್ಟೆ.